ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನೀವೇನಾದರೂ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ SDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೇತನವನ್ನು ಏನು ನೀಡ್ತಾರ, ಅದೇ ರೀತಿಯಲ್ಲಿ ವರ್ಕ್ ಯಾವ ರೀತಿ ಇರುತ್ತಾ, ಇದು ಪ್ರತಿಯೊಂದು SDA ಕಾಲಾದರೂ ಕೂಡ ಇದೇ ವೇತನ ನೀಡ್ತಾರೆ. ವೇತನಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ನೀಡಿದಲ್ಲಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿನಿತ್ಯದ ಅಪ್ಡೇಟ್ಗಾಗಿ ಮತ್ತು ಕರೆಂಟ್ ಅಫೇರ್ಸ್, ಉಚಿತ ಕರೆಂಟ್ ಅಫೇರ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ನಲ್ಲಿ ಇರ್ತದೆ. ಅದೇ ರೀತಿ ನಿಮಗೆ ಕಮೆಂಟಲ್ಲೂ ಕೂಡ ಪಿನ್ ಮಾಡಲಾಗಿರ್ತದೆ, ಹೋಗಿ ಜಾಯ್ನ್ ಆಗಿ. ಬನ್ನಿ, ಹಾಗಿದ್ದರೆ SDA ಹುದ್ದೆಗಳಿಗೆ ಸ್ಯಾಲ್ರಿಯನ್ನು ಏನು ನೀಡ್ತಾರಂತೇಳಿ ಮೊದಲಿಗೆ ನೋಡೋಣ. ಸ್ನೇಹಿತರೆ, SDA ಅಥವಾ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ 2025 ಅಥವಾ 26 ಅಥವಾ 2024 ಯಾಕಪ್ಪ ಅಂದ್ರೆ ಸ್ನೇಹಿತರೆ, ಆಗಸ್ಟಲ್ಲಿ ನಿಮ್ಮದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸ್ಯಾಲ್ರಿಯನ್ನು ಹಾಕ್ತಾ ಬಂದಿದ್ರು. ಅದರ ಪ್ರಕಾರ ಈಗ ಅಂದರೆ ಸದ್ಯಕ್ಕಿರೋದು ಸ್ಯಾಲ್ರಿ ಎಷ್ಟೈತಪ್ಪ ಅಂದ್ರೆ ಇದು 2025-26ಕ್ಕೂ ಕೂಡ ಸೇಮ್ ಇರ್ತದೆ ರೀ. ಸ್ನೇಹಿತರೆ, ಇಲ್ಲಿ ನೋಡ್ಕೋರಿ, ನಿಮ್ಮದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ಆಯ್ಕೆ ಆದ್ರಪ್ಪ ಅಂದ್ರೆ ಬೇಸಿಕ್ ಪೇಮೆಂಟ್ ನೋಡ್ಕೋರಿ. ಅದಕ್ಕೂ ಮೊದಲು ಇದು A ವಲಯ, B ವಲಯ, C ವಲಯ ಅಂದರೆ ಏನಂತ ತಿಳಿಸ್ಕೊಡ್ತೀನಿ ನೋಡಿರಿ. A ವಲಯ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡೋದ್ರಿ. ಅಂದರೆ ಇಲ್ಲಿ ಜಾಸ್ತಿ ಜನ ಪಾಪ್ಯುಲೇಷನ್ ಮತ್ತು ಅದ್ರ ಜೊತೆಗೆ ಇದು ಒಂದು ಸಿಟಿ ರೀ. ಸಿಟಿಯಲ್ಲಿ ವರ್ಕ್ ಮಾಡೋದು ನಿಮ್ಮದು ಇಲ್ಲಿ ಏನಿರುತ್ತಲ್ಲ A ವಲಯ ಬರುತ್ತಾ. ಅದೇ ರೀತಿ B ವಲಯ ಅಂದ್ರೆ ಮಧ್ಯಮ ಸಿಟಿ ರೀ. ಈಗ ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ಸಿಟಿ ಏನಿರ್ತಲ್ಲ, ಮೈಸೂರಲ್ಲ, ಹುಬ್ಬಳ್ಳಿ ಆಗಿರ್ಬೋದು, ಅದೇ ರೀತಿ ಧಾರವಾಡ ಆಗಿರ್ಬೋದು, ಇಂಥ ಸಣ್ಣ ಸಣ್ಣ ಸಿಟಿ ರೀ. ಇನ್ನು ಅದೇ ರೀತಿ C ವಲಯ ಅಂದ್ರೆ ಪೂರ್ತಿ ರೀ, ಇದಕ್ಕಿಂತ ಕಡಿಮೆ ರೀ. ಪೂರ್ತಿ ಸಣ್ಣ ಅಂದರೆ ಇಂಥ ನಮ್ಮ ಬಾಗಲಕೋಟೆ ಆಗಿರ್ಬೋದು, ಅದೇ ರೀತಿ ಯಾದಗಿರಿ ಆಗಿರ್ಬೋದು, ಬಿಜಾಪುರ, ಇಂಥವೆಲ್ಲ ಸಣ್ಣ ಸಿಟಿಯಲ್ಲಿ ಇದು C ವಲಯದಾಗ ಬರ್ತಾವೆ ರೀ. ತಿಳಿತಲ್ಲ, ಇದು ಅಚ್ಚ ಕನ್ನಡದಾಗ ಹೇಳಿದ್ರೆ ಸ್ನೇಹ ಹೊರಡಿಸಿದ ಪರೀಕ್ಷೆಗೆ ಸಂಬಂಧಿಸಿದಂತೆ SDA, FDA ಆಗಿರ್ಬೋದು, ಅದೇ ರೀತಿ ಗ್ರೂಪ್ C ಆಗಿರ್ಬೋದು, ಅದೇ ರೀತಿ ನಿಮ್ಮದು ನಿರ್ವಾಹಕ ಅಥವಾ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ದಾರೆ. ಈ ನೋಟ್ಸು ತುಂಬ ಉಪಯುಕ್ತ. ನೋಟ್ಸಿನ ಸಂಪೂರ್ಣ ಮಾಹಿತಿಯಲ್ಲಿ ಇರ್ತದೆ, ನೋಡ್ಕೋರಿ. ಸ್ನೇಹಿತರೆ, ಆಲ್ರೆಡಿ ನೀವು ಸಿಲೆಬಸ್ ಅನ್ನು ಕೂಡ ನೋಡಿದ್ರಿ. ಸಿಲೆಬಸ್ ಅಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತ್ರಿ. ಇಲ್ಲಿ ನೀವು ನೋಡ್ತಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶ್ಚನ್ ಪೇಪರ್, SDA ಮತ್ತು FDA ಓಲ್ಡ್ ಕ್ವಶ್ಚನ್ ಪೇಪರ್, ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಐತ್ರಿ. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಕೇವಲ SDA, FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA, FDA, ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ಅದೇ ರೀತಿ ನಿಮಗೆ 6 to 10th ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಂತಂದ್ರೆ 6 to 10th ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರು ಕೂಡ ಕಾಲನ ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು. ನೋಡಿದ್ರಲ್ಲ ಸ್ನೇಹಿತರೆ, ನೋಟ್ಸ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬಂದ್ರಿ. ಈಗ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೇತನವನ್ನು ಏನು ಹೇಳ್ತಾರಂತ ತಿಳಿಸ್ಕೊಡ್ತೀನಿ ನೋಡ್ರಿ. ಈಗ ಬೇಸಿಕ್ ಮಾತ್ರ ಎಲ್ಲರಿಗೂ ಕೂಡ ಸೇಮ್ ಇರ್ತದೆ ರೀ. ಇಲ್ಲಿ ನೋಡ್ಕೊರಿ, ಬೇಸಿಕ್ 34,100 ಸೇಮ್ ಇರುತ್ತೆ, ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಇನ್ನು ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ DA ಅನ್ನು ಕೊಡ್ತಾರೆ. ಡಿಯರ್ನೆಸ್ ಅಲವನೆನ್ಸ್ ಅಂತ ಏನು ಕೊಡ್ತಾರಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊರಿ 2,899 ಒಟ್ಟುರಿಗೂ ಕೂಡ A ವಲಯ, B ವಲಯ, C ವಲಯಕ್ಕೂ ಕೂಡ ನೀಡ್ತಾರೆ. ಇನ್ನು ಅದೇ ರೀತಿಯಲ್ಲಿ ಹೋಮ್ ಅಲವೆನ್ಸನ್ನು ನೀಡ್ತಾರೆ. ನಿಮ್ಮದು ವೇತನಕ್ಕೆ ಸಂಬಂಧಿಸಿದಂತೆ 20% ಇಲ್ಲಿ ನಿಮ್ಗೆ ಅಲವೆನ್ಸನ್ನು ನೀಡ್ತಾರೆ. ತೀತಲೆಯಲ್ಲಿ 20% ಇರ್ತದ, ಇಲ್ಲಿ 15% ಇರ್ತದ. B ವಲಯದಲ್ಲಿ 15%, C ವಲಯದಲ್ಲಿ 7.5% ಇರ್ತದ. ಇನ್ನು ಅದೇ ರೀತಿ ನಗರ ಪರಿಹಾರ ಭತ್ಯೆ ಅಂತ ನೀಡ್ತಾರೆ 750, A ವಲಯದಲ್ಲಿ ನೀಡ್ತಾರೆ. B ವಲಯದಲ್ಲಿ 600 ಇರುತ್ತೆ. C ವಲಯದಲ್ಲಿ ಯಾವುದೇ ರೀತಿಯಲ್ಲಿ ನೀಡಂಗಿಲ್ಲ. ಐತಲ್ಲ. ಇನ್ನು ಅದೇ ರೀತಿ ಮೆಡಿಕಲ್ ಅಲೋನೆನ್ಸನ್ನು ಕೂಡ ನೀಡ್ತಾರೆ, ಪ್ರತಿ ತಿಂಗಳು ಇರ್ತದೆ ರೀ. ಇದೇನೆಲ್ಲ ಈಗ ಹೇಳಕತ್ತಿಲ್ಲ, ಪ್ರತಿಯೊಂದು ಕೂಡ ಪ್ರತಿ ತಿಂಗಳನ್ನು ನಿಮ್ಗೆ ನೀಡ್ತಾರೆ. ಹಾಗಿದ್ರೆ ಮೆಡಿಕಲ್ಗೆ ಸಂಬಂಧಿಸಿದ ಪ್ರತಿಯೊಬ್ಬರಿಗೂ ಕೂಡ A ವಲಯ, B ವಲಯ, C ವಲಯಕ್ಕೂ ಕೂಡ ನೀಡ್ತಾರೆ 500 ರೂಪಾಯಿನ ನೀಡ್ತಾರೆ. ಇನ್ನು ಹಾಗಿದ್ರೆ ಇದಕ್ಕೆ ಒಟ್ಟಾರೆಯಾಗಿ ನೋಡೋದಾದರೆ ಗ್ರಾಸ್ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಸ್ನೇಹಿತರೆ, ಇಲ್ಲಿ ನೋಡ್ರಿ, ನೀವು ಗ್ರಾಸ್ ಪೇಮೆಂಟ್ ಬಂದು ಈ ಹುದ್ದೆಗೆ ನೀವೇನಾದರೂ SDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆದ್ರಪ್ಪ ಅಂದ್ರೆ 45,069 A ವಲಯದಾಗ ಸಿಗ್ತದೆ ರೀ. ಯಾಕಂದರೆ ಇಲ್ಲಿ 20% ಹೋಮ್ ಅಲವೆನ್ಸ್ ಆಗಿರ್ಬೋದು, ಅದೇ ರೀತಿ
ಇಲ್ಲಿ ಅಲೌನೆನ್ಸನ್ನು ಜಾಸ್ತಿ ಕೊಡ್ತಾರೆ, ಅದಕ್ಕಾಗಿ ಇದು ಸ್ಯಾಲ್ರಿ ಸ್ವಲ್ಪ 2,000 ಇನ್ಕ್ರೀಸ್ ಇರ್ತದೆ ರೀ. ಉಳಿದಿದ್ದು ಇಲ್ಲಿ ನೋಡ್ಕೋರಿ, ಇಲ್ಲಿ ಬಿ ವಲಯಕ್ಕೆ 43,214, ಸಿ ವಲಯಕ್ಕೆ ಇಲ್ಲಿ ನೋಡ್ಕೋರಿ 40,057 ರೂಪಾಯಿನ ನೀಡ್ತಾರೆ. ಇದು ಬಂದು ನಿಮ್ಮದು ಗ್ರಾಸ್ ಪೇಮೆಂಟ್ ರೀ. ಈಗ ಸ್ಟಾರ್ಟಿಂಗ್ ಹೋದ ತಕ್ಷಣ ಇಷ್ಟು ಕೊಡ್ತಾರೆ ನಿಮಗೆ. ಹಾಗಿದ್ರೆ ಇದರೊಳಗೆ ಏನಾದರೂ ಟಿ ಡಿ ಎಸ್ ಆಗುತ್ತಾ, ಏನಾದರೂ ಟ್ಯಾಕ್ಸ್ ಗೀಕ್ಸ್ ಕಟ್ ಆಗುತ್ತಾ? ಹೌದು ಸ್ನೇಹಿತರೆ, ಅದು ಕೂಡ ಆಗ್ತದ. ಸ್ನೇಹಿತರೆ ಇಲ್ಲಿ ನೋಡ್ರಿ, ಈ ಸ್ಟಾರ್ಟಿಂಗ್ ಬಂದು ಹೋದ್ಕೊಳ್ಳೋ ತಕ್ಷಣ ನಿಮಗೆ ಸ್ಯಾಲ್ರಿ ಇಷ್ಟು ಕೈಗೆ ಸಿಗಲ್ರಿ. ಇನ್ನು ಅದೇ ರೀತಿ 1-2 ಮಂತ್ ಅಥವಾ ಒಂದು 6 ಮಂತ್ ಆದ್ರಂದ್ರೆ ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ರೀ. ಗೌರ್ಮೆಂಟ್ ಜಾಬ್ ಒಮ್ಮೆ ಆದ್ರೆ ಏನಾರು ಹೋಗಿ ಸೇರಿದ್ರಪ್ಪ ಅಂದ್ರೆ ನಿಮ್ಮದು ಸ್ಯಾಲ್ರಿ ಅಂತರೂ ಪ್ರತಿ ವರ್ಷಕ್ಕೂ ಏನಿಲ್ಲ ಅಂದ್ರೆ 2,000-5,000ವರೆಗೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ರೀ. ಅಲ್ಲಿ ಪರ್ಸಂಟೇಜ್ ಮೇಲೆ ಆಗ್ತಿರ್ತದೆ ರೀ. ಅದಕ್ಕಾಗಿ ಇಲ್ಲಿ ಒಮ್ಮೆ 5,000 ಆಗ್ತದೆ, ಒಮ್ಮೆ 7,000 ಮಟನೂ ಆಗ್ತದೆ. ನಿಮ್ಮ ಸ್ಯಾಲ್ರಿ ಹೆಂಗೆ ಹೆಚ್ಚಿಗೆ ಹಾಕೋತ ಹೋಗಲ್ಲ, ಹಂಗೆ ಪ್ರತಿ ವರ್ಷ ಕೂಡ ಇನ್ಕ್ರೀಸ್ ಆಗೋದು ಕೂಡ 3,000-5,000 ಇದ್ದಿದ್ದು 7,000, 9,000, 11,000 ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ರೀ. ಈಗ ಸದ್ಯಕ್ಕೆ 7ನೇ ವೇತನ ಆಯೋಗ ನಮ್ಮ ಕರ್ನಾಟಕದಲ್ಲಿ ನಡೆಯಕತ್ತದ. ಅದನ್ನು ಬಂದು ಯಾವಾಗ ಹಾಕ್ಯಾರಪ್ಪ ಅಂದ್ರೆ 2024 ಆಗಸ್ಟ್ದಾಗ ನಿಮ್ಮದು 7ನೇ ವೇತನ ಆಯೋಗದ ಸ್ಯಾಲ್ರಿಯನ್ನು ಹಾಕ್ತಾ ಬಂದಾರೆ. ಇವಾಗೂ ಕೂಡ ಸ್ಯಾಲ್ರಿ ಇಷ್ಟೇ ಇರುತ್ತೆ ರೀ, ಸೇಮ್ ಕಂಟಿನ್ಯೂ ಆಗ್ತಾ ಹೋಗ್ತಾರೆ ರೀ. ಮತ್ತು ಏನಾದರೂ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ 8ನೇ ವೇತನ ಆಯೋಗ ಆಗುತ್ತಾ, ಆ 8ನೇ ವೇತನ ಆಯೋಗದ ಸ್ಯಾಲ್ರಿ ಬಂದ ಮೇಲೆ ನಿಮಗೆ ಇಲ್ಲಿಗೆ ಬರ್ಬೇಕಂದ್ರೆ ನಂದು 3-4 ವರ್ಷ ಗ್ಯಾಪ್ ಇರುತ್ತೆ ರೀ. ಅವರಿಗೆ ನಿಮ್ಗೆ ಸ್ವಲ್ಪ ಲೇಟಾಗಿ ಬರುತ್ತೆ ರೀ. ಅಲ್ಲಿ 9ನೇ ವೇತನ ಆಯೋಗ ರೆಡಿ ಮಾಡಕತ್ತಂದ್ರೆ ಇಲ್ಲಿ 8ನೇ ವೇತನ ಆಯೋಗ ನಿಮಗೆ ಕೊಡ್ತಾರೆ. ಈಗ ಸದ್ಯಕ್ಕೆ ಸೆಂಟ್ರಲ್ಲಿ 7ನೇ ವೇತನ ಆಯೋಗ ಐತಿ, ಸ್ಟೇಟಲ್ಲಿ ಕೂಡ 7ನೇ ವೇತನ ಆಯೋಗ ಐತಿ. ಸೆಂಟ್ರಲ್ಲಿ ಮತ್ತು 8ನೇ ವೇತನ ಆಯೋಗವನ್ನು ಮಾಡ್ತಾರೆ. ಇನ್ನು ಅದೇ ರೀತಿ ಏನೇನೆಲ್ಲ ಟಿ ಡಿ ಎಸ್ ಅಕ್ಕವಂತ ಒಂದೊಂದು ಕೂಡ ನೋಡ್ಕೊಳ್ಳೋಣ. ಸ್ನೇಹಿತರೆ ಇಲ್ಲಿ ನೋಡ್ರಿ, ನಿಮಗೆ ವೃತ್ತಿಪರ ತೆರಿಗೆ ಅಥವಾ ಪ್ರೊಫೆಷನ್ ಟ್ಯಾಕ್ಸ್ ಅನ್ನೋದು ಕಟ್ ಆಗ್ತದ. ಇದು ಬಂದು ಎಲ್ಲರಿಗೂ ಕೂಡ ಎ ವಲಯ, ಬಿ ವಲಯ ಕಟ್ ಹಾಕವಲ್ಲ ಏನು ಅಮೌಂಟ್ ನಿಮ್ಮದು ಟಿ ಡಿ ಎಸ್ ಏನಾಗುತ್ತಲ್ಲ ಒಟ್ಟರಿಗೂ ಕೂಡ ಸೇಮ್ ಇರುತ್ತೆ, 200 ರೂಪಾಯಿ ಇರ್ತದೆ. ಇನ್ನು ಅದೇ ರೀತಿ ನಿಮಗೆ ಇಲ್ಲಿ NPS ಅಂತೇಳಿ 3,700 ರೂಪಾಯಿ ಕಟ್ ಆಗ್ತದೆ. ಇನ್ನು ಅದೇ ರೀತಿ ಕರ್ನಾಟಕ ವಿಮಾ ಇಲಾಖೆಗೆ ನೀವು 3,180 ರೂಪಾಯಿನ ಕಟ್ ಆಗ್ತದೆ ರೀ. ಇನ್ನು ಅದೇ ರೀತಿ ಗ್ರೂಪ್ ಇನ್ಶೂರೆನ್ಸ್ ಬಂದು ನಿಮಗೆ 480 ರೂಪಾಯಿ ಕಟ್ ಆಗ್ತದೆ. ಸ್ನೇಹಿತರೆ ಇದು ಏನಿದೆಯಲ್ಲ ನಿಮಗೆ ಇದು ಈ ವಿಮಾ ಇಲಾಖೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಅಮೌಂಟನ್ನು ಕೂಡ ನೀವು ಇಲ್ಲಿ ಕಟ್ ಮಾಡಿಸ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅಂದ್ರೆ ವಾಪಸ್ ರಿಟರ್ನ್ಸ್ ಕೂಡ ಇರ್ತದೆ ರೀ. ಇಲ್ಲಿ ಏನು ಕಟ್ ಆಗ್ತಾವಲ್ಲ ಇವು ಆಲ್ಮೋಸ್ಟ್ ಎಲ್ಲ ನಿಮಗೊಂದು ಹೆಲ್ತ್ ಪರ್ಪಸ್ ಆಗಿರಲಿ, ಅದೇ ರೀತಿ ನಿಮಗೆ ಮುಂದೆ 60 ವರ್ಷ ಆದಮೇಲೆ ಆದರೂ ಕೂಡ ಒಂದಿಷ್ಟು ಸಿಗ್ತಾವೆ ರೀ. ಒಂದಿಷ್ಟು ನಿಮಗೇನಿದೆ ಅಲ್ಲಿ ಇನ್ಶೂರೆನ್ಸ್ ಏನಿರ್ತಾವಲ್ಲ ಇವೆಲ್ಲ ಕೂಡ ನಿಮ್ಗೆ ಏನಾದರೂ ವೈದ್ಯಕೀಯವಾಗಿ ಏನಾದರೂ ಆಗಿತ್ತಪ್ಪ ಅಂದ್ರೆ ನಿಮಗೆ, ನಿಮ್ಮ ಹೆಂಡತಿಗಾಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ, ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲರಿಗೂ ಕೂಡ ಸಿಗ್ತದೆ ರೀ. ಇನ್ನು ಹಾಗಿದ್ರೆ ಇದಷ್ಟೆಲ್ಲ ಆಯ್ತಪ್ಪ ನನಗೆ 45,000 ನಾ ಬೆಂಗಳೂರು, ಯಾಕಂದರೆ ಈಗ ಬೆಂಗಳೂರಲ್ಲಿ ನಿಮ್ಮದು ಈಗ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಗೆ ಸಂಬಂಧಿಸಿದಂತೆ ನೀವೀಗ ಜಾಬನ್ನು ಜಾಯ್ನ್ ಆಯ್ತಾರಪ್ಪ ಅಂದ್ರೆ ನಿಮ್ಮದು ಬೆಂಗಳೂರಲ್ಲೇ ಇರ್ತದೆ ರೀ ಜಾಬ್. ಅದಕ್ಕಾಗಿ ಬೆಂಗಳೂರಲ್ಲಿ ಏನಿರುತ್ತಲ್ಲ ಇಷ್ಟು ಸ್ಯಾಲ್ರಿ ಇರ್ತದೆ. ಇವೇನಂದ್ರೆ ನೆಕ್ಸ್ಟ್ ಏನಾದರೂ 590 SDFD ಮತ್ತೆ ನೇಮಕಾತಿ ಆಗ್ತದಲ್ಲ, ಆ ನೇಮಕಾತಿಗೆ ಸಂಬಂಧಿಸಿದಂತೆ ಇದು ಸ್ಯಾಲ್ರಿ ಬೇರೆ ಇರ್ತದೆ. ಅದಕ್ಕಂದ್ರೆ ಇಲ್ಲಿ ಎ ವಲಯ, ಬಿ ವಲಯ ಒಟ್ಟರದು ಕೂಡ ತಿಳಿಸೈತ್ರಿ. ಈಗ ನೀವು ಸದ್ಯಕ್ಕೆ ನೀವು ಬೆಂಗಳೂರಲ್ಲಿ ಇರ್ತೀರಿ, ಇದು ನಿಮ್ಗೆ ಬರ್ತದೆ ರೀ. ಈಗೇನಾದರೂ ನೀವು ಹುದ್ದೆಗಳಿಗೆ ಆಯ್ಕೆ ಆದ್ರಿಂದ ಇದು ನಿಮ್ಗೆ ಸ್ಯಾಲ್ರಿ ಬರ್ತಾ. ಇದೆಲ್ಲ ಕೂಡ ಟಿ ಡಿ ಎಸ್ ಕಟ್ಟಾಗಿ ಎಷ್ಟು ಬರುತ್ತಪ್ಪ ಅಂದ್ರೆ ಎ ವಲಯದಲ್ಲಿ 37,500 ರೂಪಾಯಿ ಬರುತ್ತಾ. ಅದೇ ರೀತಿ ಬಿ ವಲಯದಲ್ಲಿ 35,654, ಅದೇ ರೀತಿ ಸಿ ವಲಯದಲ್ಲಿ 32,497 ನಿಮ್ಗೆ ವೇತನವನ್ನು ನೀಡ್ತಾರೆ. ಇದು ಬಂದೀಗ ಸದ್ಯಕ್ಕಿರೋದು 2026 ಹೋಗಿ ನೀವು ಡ್ಯೂಟಿ ಜಾಯ್ನ್ ಆದರೂ ಕೂಡ ಇದೇ ನಿಮಗೆ ವೇತನ ಸಿಗ್ತದೆ ರೀ. ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ನಮ್ಮದು ಜಾಬ್ ಆಯ್ತಪ್ಪ ನಾ ಈಗ ಬೆಂಗಳೂರು ನೀರು ಸರಬರಾಜು ಮತ್ತು ಅದೇ ರೀತಿ ಒಳಚರಂಡಿ ಇಲಾಖೆಗೆ ನಮ್ದು ಏನಾದರೂ ಜಾಬ್ ಆಯ್ತಂದ್ರೆ ಅಲ್ಲಿ ವರ್ಕ್ ಏನಿರ್ತದೆ ಸ್ನೇಹಿತರೆ, ಒಂಥರ ನಿಮ್ಮದು ಟೇಬಲ್ ವರ್ಕು ಇರ್ತದೆ. ಒಂದಿಷ್ಟು ಕೆಲವೊಂದು ಸಾರಿ ನಿಮ್ದು ಏನಿರುತ್ತೆ ಇಲ್ಲಿ ಇದು ಏನು ಅಮೌಂಟ್ ಏನು ಬಂದಿರ್ತದಲ್ಲ ಇಲಾಖೆದ ಅಮೌಂಟನ್ನು ನೀವು ಒಂದು ಆ್ಯಪ್ ಇರ್ತದೆ ಅವ್ರದ್ದು ಅಫಿಷಿಯಲ್ ಆಗಿ ಅವ್ರದ್ದು ಒಂದು ಇರುತ್ತೆ, ಅಲ್ಲಿ ಆ್ಯಡ್ ಮಾಡೋದು ಇರ್ತದೆ. ಅದೇ ರೀತಿ ಒಂದಿಟ್ಟು ಏನಾದರೂ ವಸೂಲಿ ಸಣ್ಣ ಪುಟ್ಟ ಕೆಲಸ ಇರ್ತಾರೆ. ಒಟ್ಟು ನಿಮ್ಮದು ಟೇಬಲ್ ವರ್ಕ್ ಇದ್ದಂಗೆ ರೀ. SD ಅಂದರೆ ಫಸ್ಟ್ ಡಿವಿಷನ್ ಕ್ಲರ್ಕ್, ನಿಮ್ಮದು ಟೇಬಲ್ ವರ್ಕ್ ಕ್ಲರ್ಕ್ ಇರ್ತಿರಲ್ಲ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಬರುತ್ತೆ ರೀ. ನೀವು ಕ್ಲರ್ಕ್ ಇದ್ದಂಗೆ ಸೇಮ್ ಕ್ಲರ್ಕ್ ಡ್ಯೂಟಿ ಏನು ಮಾಡ್ತಾರಲ್ಲ ಅದೇ ರೀತಿ ಇರ್ತದೆ ರೀ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ನೀವೇನು ಜಾಸ್ತಿ ಹೊರಗೆ ಹೋಗಿ ಏನಾದರೂ ವಸೂಲಿ ಮಾಡೋದು ಆ ರೀತಿ ಏನಿರಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಇರ್ತದೆ. ಯಾಕಂದ್ರೆ ಅಲ್ಲಿ ಡಿಪೆಂಡ್ಸ್ ಅಪಾನ್ ನಿಮ್ಮದು ಲೊಕೇಶನ್ದಾಗ ನೀವೇನಾದರೂ ಆ ಒಂದು ಹುದ್ದೆಗೆ ಜಾಯ್ನ್ ಆದ್ರಪ್ಪ ಅಂದ್ರೆ ನಿಮ್ಮ ಲೊಕೇಶನ್ದಾಗ ಒಂದಿಷ್ಟು ಜಾಬ್ ವೇಕೆನ್ಸಿ ಖಾಲಿ ಇರ್ತಾವೆ. ಕೆಲವೊಂದು ಸಾರಿ ಅದನ್ನು ಕೂಡ ನೀವು ಇಲ್ಲಿ ಮಾಡಬೇಕಾಗ್ತದೆ ರೀ. ನಿಮ್ಮದು ಟೇಬಲ್ದು ಒಂದೇ ಅಲ್ಲ, ಬೇರೆ ಟೇಬಲ್ದು ಕೂಡ ಒಂದೊಂದು ಸಂದರ್ಭದಲ್ಲಿ ಮಾಡಬೇಕಾಗ್ತದೆ.
ಲೈಫ್ ಟೈಮ್ ಇರಲ್ಲ, ಯಾಕಂದ್ರೆ ಅಲ್ಲಿ ಮತ್ತೆ ಆ ವೇಕೆನ್ಸಿ ಫಿಲ್ಲಪ್ ಆಯ್ತಂದ್ರೆ ಸ್ವಲ್ಪ ಕಡಿಮೆ ಆಗಿರ್ತದೆ ರೀ ಕೆಲಸ. ಈ ರೀತಿ ಕೂಡ ನಿಮ್ಮದು ವರ್ಕ್ ಇರ್ತದೆ ಸ್ನೇಹಿತರೆ. ಇವತ್ತು ನಾವು SDAಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಸ್ಯಾಲ್ರಿ ಎಷ್ಟು ನೀಡ್ತಾರಪ್ಪ. ಈಗ ಸದ್ಯಕ್ಕೆ 2025-26 ನೀವೇನಾದರೂ ಜಾಯ್ನ್ ಆದ್ರಪ್ಪ ಅಂದ್ರೆ ಇಷ್ಟು ವೇತನ ನಿಮಗೆ ಇರ್ತದೆ ರೀ. ಇದೇ ರೀತಿ ನಿಮಗೇನಾದರೂ FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೇತನದ ಏನಾದರೂ ವಿಡಿಯೋ ಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿದ್ರಂದ್ರೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಯಾಲ್ರಿದು ಕೂಡ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನೀವೇನಾದರೂ KE ಹೊರಡಿಸಿದ 708 SDA FDA ಮತ್ತು ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಿದ್ರೆ ನಿಮಗೇನಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಸಿಲೆಬಸ್ ಎಲ್ಲರೂ ನೋಟ್ಸು, ಅದರ ಜೊತೆಗೆ ನಿಮಗೆ 6th to 10th ನೋಟ್ಸನ್ನು ಕೂಡ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.